ಗ್ಯಾರಂಟಿ ಯೋಜನೆ ನೋಡಕತ್ತಂದ್ರೆ ಬಡವ್ರು ಮಾತ್ರ ಹೆಲ್ಪ್ ಆಗೈತೆ ಅಂತ ಹೇಳ್ತಾರೆ. ಅದು ನಮಗೆ ಕೇಳಿದ್ದು ಒಂದಿಷ್ಟು ಮಂದಿ ಮುಗುಳು ತುಂಬಿದಾರೆ, ಅದು ಅದು ಕೊಟ್ಟರೆ ಏನಾಗುತ್ತೆ ಅನ್ನೋರು ಅದಾರ. ಹಂಗೆ ಯಾರಿಗೆ ಏನು ಹೇಳಕ್ಕೆ ಬರಂಗಿಲ್ಲ. ಇದರ ಮಹಿಳೆಯರು ಹೆಚ್ಚಿರೋದ್ರಿಂದ ಮಹಿಳೆಯರಿಗೆ ಈ ಬಾರಿ ಕಾಂಗ್ರೆಸ್ ಪರವಾಗಿ ಇರ್ತಾರೆ ಅನಿಸುತ್ತೆ ನಿಮಗೆ? 75% ಇರ್ತಾರೆ. ಇಲ್ಲಿನ ಸಮಸ್ಯೆಗಳು ಏನಾದಾರ ಈ ಗ್ರಾಮದಲ್ಲಿ ಪ್ರಮುಖವಾಗಿ? ಸಮಸ್ಯೆಗಳು ಅದಾವು. ಆದರೂ ಇದ್ದಟ್ಟು ಪಂಚಾಯತಿಯಿಂದಾಗಲಿ ಮೇಟಿಯವರು ಮಾಡ್ಯಾರ, ಅವರು ಒಂದು ಸ್ವಲ್ಪ ಅವ್ರ ಟೈಮ್ದಾಗ ಅವರು ಮಾಡ್ಯಾರ, ಇಬ್ಬರು ಮಾಡ್ಯಾರ. ಸರ್ ಈ ಸಲ ಯಾವ ಥರ ಇಲೆಕ್ಷನ್ ಯಾವ ಥರ ನಡೆದಿದೆ? ಇನ್ನೂ ನಮ್ಮೂರಾಗೇನು ಹವಾನೇ ಇಲ್ಲ ರೀ, ಬಟ್ ಅದು ಯಾರು ಸಲಹೆಗೆ ಬಂದಿಲ್ಲ. ಅದಕ್ಕೆ ಮತ್ತು ನಾವು ನಾವು ಹೇಳಿ ಒಟ್ಟು ಇಲ್ಲ ಎಲೆಕ್ಷನ್ ಅನ್ನೋದು ಗುರುತಾಗವಲ್ಲ ದೊಡ್ಡ. ಈಗ ಬಿ ಜೆ ಪಿ ಆಗಲಿ ಕಾಂಗ್ರೆಸ್ ಪ್ರಚಾರಕ್ಕೆ ಒಮ್ಮೆ ಬಂದಾರೇನ್ರಿ? ಒಬ್ಬರು ಬಂದಿಲ್ಲ ರೀ. ಅದಕ್ಕೆ ಕಟ್ಟಿಗೆ ನಾವು ಮಾತಾಡ್ತೀವಿ ರೀ, ಅವ್ರತ್ತು ಒಬ್ಬರು ಬಂದಿಲ್ಲ. ಇನ್ನು ಬಂದ ಮ್ಯಾಗ ಮತ್ತು ಹಳ್ಳೆ ಮಾತ್ರ ಒಂದು ಕಾಂಗ್ರೆಸ್ ಹವಾ ಇರ್ತಾವ್ರೆ, ಅಟ್ರ ಮ್ಯಾಗ ಹೋಗಿರ್ತಾವೆ. ಈ ಸಲ ಮೇಟಿಯವ್ರ ಮಗ ನಿಂತಿದ್ದಕ್ಕೆ ಅವ್ರು ಅನುಕಂಪ ಗುರ್ತಾ ಇಲ್ಲ ರೀ. ಅದು ತೊಕ್ಕೊಂದ್ರೆ 4 ಮಂದಿ ಗುದ್ದಾಡ್ತಾರೆ ಅನ್ನಕತ್ತಿದ್ರೆ ನಾವು ಅದ ಬಗ್ಸ್ತಾರೆ. ಆದರೂ ಗುದ್ದಾಡಿ ಕಡೆಗೆ ಒಬ್ರು ಕೊಟ್ರೆ ಅನ್ನಕತ್ತಾರೆ. ಅದು ಇನ್ನೂ ನಮಗೂ ಗುರ್ತಿಲ್ಲ, ಇನ್ನೂ ಹೋಗೇ ಇಲ್ಲ. ಉಮೇಶ್ ಮೇಟಿಯವ್ರಿಗೆ ಟಿಕೆಟ್ ಕೊಟ್ಟಿದ್ದಕ್ಕೆ ಅನುಕಂಪ ಸಿಗುತ್ತಾ? ಸಿಗುತ್ತೆ ರೀ, ಮತ್ತು ಸಿಗುತ್ತೆ ಸಿಗ್ಲಾರ್ದು ಏನು ಮಾಡ್ತದ್ರಿ. ಕೆಲಸ ಮಾಡ್ಯಾರ ಹಳ್ಳಿಗಳಾಗ. ಈ ಸಲ ಇಲೆಕ್ಷನ್ ಇಲ್ಲಿ ಯಾವ ಥರ ನಡೀತಾ ಇದ್ದಾರೆ? ನೀವು ಯಾರ ಪರವಾಗಿದ್ದೀರಿ? 50% ಯಾರ ಪರವಾಗಿ ಹೆಚ್ಚು ಈ ಗ್ರಾಮದಲ್ಲಿ ಒಳಗಿದೆ? ಅನುಕಂಪ ಆಧಾರಿತ ಒಂದು ತಟಕ್ಕೆ ಹೆಚ್ಚೈತಿ ಈ ಸಲ. ಅಂದರೆ ಈಗ ಎಚ್ ಒ ಮೇಟಿಯವ್ರ ಮಗ ಕೊಟ್ಟಿದ್ದಕ್ಕೆ ಅನುಕೂಲ ಆಗುತ್ತಂತೀರಿ? ಅನುಕೂಲ ಆಗುತ್ತೆ. ಈಗ ಅವರು ಹಿಂದೆ ಕೆಲಸ ಮಾಡ್ಯಾರ ಚಲೋ ಅನ್ಸುತ್ತೇನ್ರಿ? ಮಾಡ್ಯಾರಲ್ರಿ. ಮತ್ತು ನಮ್ಮ ಬಾಗಲಕೋಟೆ ಮೆಡಿಕಲ್ ಕಾಲೇಜ್ ತಂದಾರ, ಮತ್ತು ಅವರು ಬಿ ಜೆ ಪಿಯವರು ಅಷ್ಟು ಬಲ ಐತಿ. ಈಗ ಚುನಾವಣೆ ಯಾವ ಆಧಾರ ಮೇಲೆ ನಡೀತೈತೆ ಅನ್ಸಕತ್ತೆ ನಿಮ್ಗೆ? ಅನುಕಂಪ ಆಧಾರ ಬರ್ತೋ ಅಭಿವೃದ್ಧಿ ಆಧಾರ ಬರ್ತೋ? ಎರಡಕ್ಕೂ ರೀ. ಮತ್ತು ಅನುಕಂಪನೂ ಇರ್ತೈತಿ, ಅಭಿವೃದ್ಧಿನೂ ಇರ್ತೈತಿ. ಅಭಿವೃದ್ಧಿ ಮಾಡಿದವರಿಗೆ ಓಟು ಬೀಳ್ತಾವೆ, ಮತ್ತು ಈ ಅನುಕಂಪ ಆಧಾರಿತನೂ ಓಟು ಬೀಳ್ತಾವೆ. ಈಗ ಗ್ಯಾರಂಟಿ ಯೋಜನೆ ಮಹಿಳೆಯರಿಗೆ ಲಾಭ ತರ್ತ? ಗಂಡು ಮಕ್ಕಳದ್ದು ಗ್ಯಾರಂಟಿ ತೆಗಿಬೇಕು ನೋಡಿ, ಅದು ಏನೈತಂದು ಅವ್ರಿಗೆ ಏನೂ ಕಿಮ್ಮತ್ತ ಇಲ್ಲ ಬಸ್ನ್ಯಾಗ. ಈಗ ಗಂಡು ಮಕ್ಕಳಿಗೆ ಗ್ಯಾರಂಟಿ ಬೇರೆ ಮಾಡ್ಬೇಕಂತೀರ? ಮಾಡಿದ್ರು ಗ್ಯಾರಂಟಿ ಏನಂತ ಮಾಡ್ಬೇಕು ರೀ ಸರ್? ಏನೂ ಮಾಡೋದು ಬೇಕಾಗಿಲ್ಲ ರೀ. ಅವ್ರವ್ರು ರೊಕ್ಕ ಕೊಟ್ಟು ಹೋಗ್ತಾರೆ. ಗ್ಯಾರಂಟಿ ಇರ್ಬೇಕಂತೀರೋ ಬ್ಯಾಡ ಅಂತೀರ? ಅವ್ರು ಹೆಣ್ಮಕ್ಳಿಗೆ ಏನಾರ ಇರೋಲ್ತಕ್ಕೆ ರೀ, ಗಂಡು ಮಕ್ಳಿಗಿನ್ನೂ ರೊಕ್ಕ ಕೊಟ್ಟು ಹೋಗ್ತಾರೆ ಅವರು. ಆದರೆ ಈ ಹೆಣ್ಮಕ್ಳಿಗೆ ಗ್ಯಾರಂಟಿ ತೆಗಿಬೇಕು. ಸರ್ ಈ ಸರಿ ಯಾವ ಥರ ಇಲೆಕ್ಷನ್ ನಡೀತಾ ಇದೆ? ಯಾವ ಥರ ಅನ್ನಕ್ಕೆ ಏನೈತ್ರಿ, ಊರಿದ್ದಲ್ಲೇ ಪಕ್ಷ ಇರ್ತಾವ. ಆದರೆ ಏನೈತಿ, ಇಲ್ಲಿ ನಾವು ಕಾಂಗ್ರೆಸ್ ಕಾರ್ಯಕರ್ತರು, ನಮ್ಮ ಆತ್ಮೀಯ ಶಿಷ್ಯನ ನಿಂತಿದ್ದಾನೆ. ನಿಮಗೆ ಯಾವ ಥರ ಶಿಷ್ಯ ಇದ್ದರು? ಯಾವ ಥರ ನಮ್ಮ ಕೈಯಲ್ಲೇ ಕಲ್ತೋಗೋದು ಮಗ. ಅವರು ಸ್ಕೂಲ್ ಎಲ್ಲ ಇಲ್ಲಾಗೈತೇನು ರೀ? ಇಲ್ಲೇ 10ನೇ ಇಲ್ಲೇ ಅವ್ರದ್ದು ಮುಗಿದಿದೆ. ಅವ್ರು ನಿಮ್ಮ ಕೈಯಾಗ ಸ್ಟೂಡೆಂಟ್ ಇದ್ದಾಗ ಯಾವ ಥರ ಕೆಲಸ ಮಾಡ್ತಿದ್ರು, ಅಥವಾ ಹೋಮ್ವರ್ಕ್ ಕೊಟ್ಟಾಗ ಏನು ಮಾಡ್ತಿದ್ರು? ಅವ್ರ ಶಾಲೆಯಲ್ಲಿ ಹೆಂಗೆ ಜಾಣ್ರಿದ್ದು ಹೆಂಗಿದ್ದು? ಒಳ್ಳೆಯ ರೀ ವಿದ್ಯಾರ್ಥಿ, ಒಳ್ಳೆತನ ಇದ್ದು, ಅವನಲ್ಲಿ ಗುಣಗಳು ಒಳ್ಳೆ ಇದ್ದು, ಎಲ್ಲ ರೀತಿಯಿಂದ ಸರಿ ಇದ್ದರು. ಈಗ ನಿಮ್ಮ ವಿದ್ಯಾರ್ಥಿನೇ ಒಬ್ಬ, ನಿಮ್ಮ ಕೈಯಲ್ಲಿ ಕಲಿತಂಥ ವಿದ್ಯಾರ್ಥಿನೇ ಒಬ್ಬ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಸ್ಪರ್ಧೆ ಮಾಡ್ತಾಯಿದ್ದಾರೆ. ಅದಕ್ಕೆ ನೀವು ಅವ್ರಿಗೇನು ಹೇಳಕ್ಕೆ ಬಯಸ್ತಿದ್ರಿ? ಅವ್ರಿಗೂ ಯಾವ ಥರ ಆಶೀರ್ವಾದ ಮಾಡೋಕ್ಕೆ ಇಚ್ಛೆ ಪಡ್ತೀರಿ? ದೇವರು ಅವರಿಗೆ ಒಳ್ಳೆಯದಾಗಲಿ, ಅಭಿವೃದ್ಧಿ ಕಾರ್ಯಗಳನ್ನು ಪಕ್ಷಪಾತವಾಗಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಿ ಅಂತ ಅವರಿಗೆ ಶುಭ ಹಾರೈಸೋದು. ಆರಿಸಿ ತರಲಿ ಅವ್ರನ್ನ. ಅನುಕಂಪ ಒಂದೇದು. ಅವ್ರ ತಂದೆಯವರು ಸಹಿತ ನಮ್ಮ ಗ್ರಾಮಕ್ಕೆ ಸಾಕಷ್ಟು ಚಿರಪರಿಚಿತರು. ಈ ಗ್ರಾಮಕ್ಕೆ ಇಲ್ಲಿ ಕಾರ್ಯವನ್ನು ಮಾಡಿದ್ದಾರೆ ಅವರು, ಸಾಕಷ್ಟು ಕೆಲಸ ಕಾರ್ಯಗಳನ್ನು. ಅದನ್ನೇ ಅವರು ತಂದೆಯಂತೆ ಮಕ್ಕಳು ಸಹಿತ ಒಳ್ಳೆಯ ಈ ನಮ್ಮ ಬಾಗಲಕೋಟೆ ಮತಕ್ಷೇತ್ರವನ್ನು
ಒಳ್ಳೆಯ ರೀತಿಯಿಂದ ಒಂದು ಇದರಲ್ಲಿಂದ ನೋಡ್ಕೊಂಡು ಹೋಲಿ ಅಂತ ಕಿಸಿ ನಾವು ಶುಭ ಹಾರೈಸ್ತೇವೆ ಅವ್ರಿಗೆ. ಈ ಬಾರಿ ಅಂದ್ರೆ ಬಿ ಜೆ ಪಿ ಅಷ್ಟೊಂದು ಅಭಿವೃದ್ಧಿ ಮಾಡಿಲ್ಲ ಈ ಭಾಗದಲ್ಲಿ ಅಂತ ಅನ್ಸಕತ್ತೆ. ಮಾಡಿರ್ತಾರೆ, ಎಲ್ಲ ಪಕ್ಷದವರು ಅಭಿವೃದ್ಧಿ ಮಾಡಿರ್ತಾರೆ, ಅದಕ್ಕಂತ ನಾ ಹೇಳೋದಲ್ಲ. ನಾವು ಕಟ್ಟ ಕಾಂಗ್ರೆಸ್ಸಿಗರು. ಆತ ನಮ್ಮ ವಿದ್ಯಾರ್ಥಿ ನಮ್ಮ ಕೈಯಲ್ಲಿ ಕಲಿತು ಒಬ್ಬ ಮಗು ನಿಂತಾನಪ್ಪ ಅಂತಂದರೆ ನಮ್ಮ ಕೈಲಾದಷ್ಟು ನಾವು ಸಹಿತ ಅವರಿಗೆ ಪ್ರಯತ್ನ ಮಾಡೋಣ. ಅವರು ಒಂದಿಟ್ಟು ಇವತ್ತಿನ ಯುವ ಪೀಳಿಗೆ ಮುಂದೆ ಹೋತಂತಂದರೆ ಒಂದು ಇದು ಆಗ್ತದೆ ಅಂತ. ನಿಮ್ಮ ವಿದ್ಯಾರ್ಥಿ ಕಾಂಗ್ರೆಸ್ ನಿಂತ ಪರವಾಗಿಲ್ಲ, ಅಕಸ್ಮಾತ್ ಇನ್ನೊಬ್ಬರು ನಿಮ್ಮ ವಿದ್ಯಾರ್ಥಿ ಬಿ ಜೆ ಪಿ ಇದ್ದರೂ ಸಹ ನೀವು ಅವರಿಗೆ ಯಾವ ಥರ ಒಂದು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ರೆ ಅವ್ರಿಗೂ ಸಹಿತ ನಾವು ಪ್ರೋತ್ಸಾಹ ನೀಡ್ಬೋದು. ಅದಂತ ಏನಲ್ಲ. ಈಗ ಈ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಯೋಜನೆಗಳು ಈ ಚುನಾವಣೆಯಲ್ಲಿ ಎಷ್ಟೊಂದು ಲಾಭ ಆಗುತ್ತೆ ಅನ್ಸಕತ್ತೈತೆ. ಈ ಗ್ಯಾರಂಟಿಗಳು ನಮಗೇನು ಅವೇನು ನಮಗೆ ಸಂಬಂಧ ಇಲ್ಲ. ಹೆಣ್ಮಕ್ಳಿಗೆ ಮಾಡಿದ್ದಾರೆ, ಅದರಿಂದ ಸಾಕಷ್ಟು ಮನೆತನ ನಡೀತಾವಲ್ಲ. ಈಗ ಬಿ ಜೆ ಪಿಯವ್ರ ಮನೆಯಾಗ ಹೆಣ್ಮಕ್ಳು ನಾವು ನಾವು ಬಿ ಜೆ ಪಿಯವ್ರು ಅಂತ ಕೊಟ್ಟು ಕಳಿಸ್ತಾರನೇ ಇಲ್ಲ, ಸ್ವೀಕಾರ ಮಾಡ್ತಾರಿಲ್ಲ. ಆ 2000ರಿಂದ ಮನೆತನ ನಡೀತೈತಿಲ್ಲ, ಮಾಡಿದ್ದಾರೆ, ಒಳ್ಳೆಯದು. ಅದು ಈಗ ಉಪಯೋಗ ಆಗ್ತದೆ. ಅದು ಆಗೋದಿಲ್ಲ ನಾಕೇನು, ಮತ್ತು ನಾವು ತೊಗೊತೀವಿ ರೊಕ್ಕ ಅಂತಂದಾಗ ಅದು ಉಪಯೋಗ ಆಗ್ಲಾರ ಇರ್ತದೆ. ಹೆಣ್ಮಕ್ಳಂಕರ ಹಾಕಿ ಹಾಕ್ತಾರೆ ಅವರು. ಈಗ ಈ ಗ್ರಾಮದಲ್ಲಿ ಯಾವ ಥರ ವಾತಾವರಣ ಇದೆ? ಇಲ್ಲಿ ಚಲೋ ವಾತಾವರಣ ಇದ್ರು ಕಾಂಗ್ರೆಸ್ಗೆ. ಕಾಂಗ್ರೆಸ್ ಪಕ್ಷ ಯಾಕೆ ಈ ಸಲ ನೀವು ಒಲವು ತೋರ್ಸಾಕತ್ತೀರಿ? ಮತ್ತು ಏನು ಮೇಟಿಯವ್ರು ಇದ್ದಾಗ ಏನೇನು ಅಭಿವೃದ್ಧಿ ಕೆಲಸಗಳಾಗ್ಯಾವ ಅಂತ ಅನಿಸುತ್ತೆ? ಮೇಟಿಯವ್ರು ಇದ್ದಾಗ ಪ್ರಪ್ರಥಮ ಬಾರಿಗೆ ಕಾಲೇಜ್ ಕುಮಾರಸ್ವಾಮಿ ಅವ್ರು ಇದ್ದಾಗ ರೀ 2013 ಕಾಲೇಜ್ ಕೊಟ್ಟು ಹೋಗಿದ್ರು, ಸ್ಯಾಂಕ್ಷನ್ ಮಾಡಿದ್ರೆ. ಇಲ್ಲಿ ಕಾಲೇಜ್ಗೆ ಜಾಗ ಇಲ್ಲ ಅಂತೇಳಿ ಚರಂತಿಮಠ ಸಾಹೇಬ್ರು 2 ಸತಿ ಆದರೂ ನಾವೇನು ಜಾಗ ಏನು ಬಾಗಲಕೋಟೆಗಿಂದ ತೊಗೊಂಬರಲ್ಲ, ಏನೋ ಜಾಗ ಇದ್ರೆ ಮಾಡ್ತೀನ ಅಂತಂದ್ರೆ ಅಂಥದನ್ನು ಮೇಟಿ ಸಾಹೇಬರು ಭಾಳ ಅವ್ರ ವೈಯಕ್ತಿಕ ತೊಗೊಂಡು ನಮಗೆ ಕಾಲೇಜ್ ಮಾಡಿಕೊಟ್ರಿ ಭಗವತಿಗೆ. ಆಮೇಲೆ ದ್ವಾರ ಬಗಲ ಮಾಡ್ಯಾರ ರೀ. ಆಮೇಲೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ಯಾರ ರೀ. ಅವ್ರ ಆಡಳಿತದಾಗ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಾಗ್ಯಾರ. ಆಮೇಲೆ ಕೋಣಮ್ಮನ ಗುಡಿಗೆ 15 ಲಕ್ಷ ರೂಪಾಯಿ ಫಂಡ್ ಹಾಕ್ಯಾರ ರೀ. ಈ CC ರೋಡ್ ನಡೆದೈತೆ ರೀ, ಈಗ ಕಾಣಿಸುತ್ತೆ ರೀ ಈಗ ನಿಮಗೆ. ಆಮೇಲೆ ವಾಲ್ಮೀಕಿ ಭವನ ಮಾಡ್ಯಾರ ರೀ. ಸಾಕಷ್ಟು ಭಾಳ ಅವ್ರು ಹೇಳ್ಕೊತ ಹೋದ್ರೆ ಭಾಳ ಅದಾವ್ರಿ ಅವ್ರು ಮಾಡಿದ ಕೆಲಸ ಭಗವತಿಗೆ. ಅಕ್ಕಾರ, ಈ ಬಾರಿ ನಿಮ್ಮ ಗ್ರಾಮದಲ್ಲಿ ಒಂದು ಚುನಾವಣೆ ನಡೀತಾ ಇದೆ, ಬಾಗಲಕೋಟೆ ಮತಕ್ಷೇತ್ರ ಸಂಬಂಧಪಟ್ಟಂಗೆ. ಈ ಚುನಾವಣೆ ಯಾವ ಥರ ಇದೆ ಈಗ? ಚುನಾವಣೆ ಯಾವ ನಡೀತಿದ್ರಿ? ಪ್ರಚಾರಕ್ಕೆ ಯಾರ್ಯಾರು ಬರಕತ್ತಾರ? ಏನು ಮಾಹಿತಿ ಐತೇನು ರೀ ನಿಮಗೆ? ನಮಗೆ ಮಾಹಿತಿ ಇಲ್ರಿ. ಇಲ್ರಿ. ಈಗ ಚುನಾವಣೆ ನಡೀತಾರ ಬಗ್ಗೆ ಗೊತ್ತೈತೇನು ರೀ? ಹಾಂ, ಯಾವುದೂ ಗೊತ್ತಿಲ್ಲ ರೀ ನಾವು. ಈಗ ಯಾವ ಪಕ್ಷಕ್ಕೆ ಅಭ್ಯರ್ಥಿ ಆಗ್ಯಾರ, ಯಾವ ಪಕ್ಷ ಸ್ಪರ್ಧೆ ಮಾಡ್ತಾರೆ ಗೊತ್ತೈತೆ? ಇಲ್ರಿ, ಅದು ಏನೂ ಗೊತ್ತಿಲ್ಲ ರೀ. ಈಗ ನೀವು ವ್ಯಾಪಾರ ಏನು ಮಾಡ್ತೀರಿ ಇಲ್ಲಿ? ಚಾದಂಗಡಿ ರೀ. ಎಷ್ಟು ವರ್ಷ ಆಯ್ತು ಚಾದ ಮಾಡೋದು? 25 ವರ್ಷ ಆಯ್ತು. ವ್ಯಾಪಾರ ಹೆಂಗಿದೆ ರೀ? ಸುಮ್ಮ ಸಣ್ಣಗೆ ಐತ್ರಿ. ನಿಮ್ಮ ಉಪಜೀವನ ಯಾವ ಥರ ನಡೀತಾ ಇದೆ? ಇದ್ರ ಮ್ಯಾಗ ನಡೀತದ ಬಿಡ್ರಿ. ಈಗ ನೀವು ಎಷ್ಟು ಜನ ಮನೆಯಲ್ಲಿ ಎಷ್ಟು ಜನ ಇದ್ದೀರಿ? ನಾವು ರೀ 8 ಜನ ಅದ ರೀ. ಈ ಚುನಾವಣೆ ಟೈಮ್ದಾಗ ಓಟ್ ಗಿಟ್ ಹಾಕ್ತಿರಿಲ್ಲ? ಹಾಂ, ಹಾಕ್ತೀರಿ. ಅವಾಗ ಯಾರಿಗೆ ಓಟ್ ಹಾಕ್ಬೇಕಂತೀರಿ ಈ ಸಲ? ಏನು ಯಾರಿಗೆ? ಅಲ್ಲ, ಇವು ಹೋದ ಸಲ ಹಿಂಗೆ ಹಾಕಿದ್ರಲ್ಲ ಯಾವಾಗಾರು? ಹಾಂ, ಎಂಥವ್ರಿಗೆ ಹಾಕಿದ್ರೆ ಚಲೋ ಆಗಂತಂತೀರಿ? ಅದನ್ನ ಏನು ಹೇಳಿದ್ರಿ? ನಿಮಗೆ ಅಂದ್ರೆ ಯಾವ ಅಭ್ಯರ್ಥಿ ಇದ್ರೆ, ಯಾವ ಪಕ್ಷ ಇದ್ರೆ ಚಲೋ ಅನ್ಸುತ್ತೆ? ಯಾವ ಪಕ್ಷ ಇದ್ರೆ ಚಲೋ ಅನಿಸ್ತೈತೆ ಅಂತ್ರಿ. ನೀವು ಹೇಳ್ರಿ. ಕೆಲಸ ಯಾರು ಮಾಡ್ತಿರ್ತಾರ ವ್ಯಕ್ತಿ ಮ್ಯಾಗ ಓಟ್ ಆಗ್ಬೇಕದ. ಹೌದ್ರಿ. ನಿಮ್ಮ ಯಜಮಾನ್ರು ಹೆಂಗೆ ಅಂತಾರೆ ಹಂಗೆ, ಅವ್ರು ಯಾವ ಪಕ್ಷ ಓಟ್ ಹಾಕಂತ ಅವ್ರ ಪಕ್ಷ ಓಟ್ ಹಾಕ್ತೀರಿ? ಹ್ಞೂ ರೀ. ಅವ್ರು ಯಾವ್ದು ಬೇಡ ಅಂತ ಬಿಟ್ಟು ಅವ್ರು ಹಂಗೆ. ಈ ಸರಿ ಹಂಗೈತ್ರಿ ಇಲ್ಲ ಇಲೆಕ್ಷನ್? ಈ ಸಲ ನಮ್ಮಲ್ಲಿ ಎಚ್ ವೈ ಮೇಟಿಯರ್ದು ಸ್ವಲ್ಪ ಇದು ಐತ್ರಿ. ಯಾಕಂದ್ರೆ ಮೊನ್ನೆ ಎಲ್ಲರೂ ನಾಮಿನೇಷನ್ ಕೊಡುವಾಗ ಉಮೇಶ್ ಮೇಟಿ ಅವ್ರಿಗೆ ಸಿಕ್ತಿಲ್ಲ, ಹಿಂಗೆ ಅನ್ಕೊಂಪ ಮ್ಯಾಗ ಮೇಟಿ ಅವರು ಕೆಲಸ ಮಾಡ್ಯಾರ. ಈಗ ಅಂದ್ರೆ ಉಮೇಶ್ ಮೇಟಿ ಅವ್ರು ಸಿಕ್ಕಿದ್ದು ಚಲೋ ಅಂತಿರೋ, ಮಲ್ಲಿಕಾರ್ಜುನ್ ಮೇಟಿ ಅವ್ರು ಸಿಕ್ಕಿದ್ದು ಚಲೋ ಅಂದ್ರೆ ಸಂಬಾಜ್ ಪ್ರಾಣಿ ಮತ್ತು ಹೋದಾಗ ಹಚ್ಕೊಂಡು ಮಾತಾಡ್ತಾರೆ ಇದು ಮಾಡ್ತಾರೆ. ಹಿಂಗಾಗಿ ಮತ್ತು ಅವ್ನು ಕೊಟ್ಟಿದ್ದು ಒಳ್ಳೇದು. ಈಗ ಅನ್ಕಂಪ ಆಧಾರ ಆಗುತ್ತಂತ್ರಿ? ಯಾಕತ್ರಿ, ಯಾಕಂದ್ರೆ ಕೆಲಸ ಭಾಳ ಮಾಡ್ಯಾರ ಅವರು ಮಾಡಿ ಕೊಟ್ಟದ್ದು. ವಿನಯದಿಂದ ಮಾತಾಡೋದನ್ನು ಹಚ್ಕೊಳ್ಳೋದನ್ನು ಭಾರಿ ಮಾಡ್ತಾರೆ. ಈಗ ಮುಂದೆ ಈ ಗ್ಯಾರಂಟಿ ಯೋಜನೆ ಅನುಕೂಲ ಆಗುತ್ತಂತ್ರಿ? ಗ್ಯಾರಂಟಿ ಯೋಜನೆ ಮುಂದಿಲ್ದ ಮತ್ತು ಅವರು ಸರ್ಕಾರ ಹೆಂಗೆ ಮಾಡ್ತಾ ಅನ್ನೋದು ಹೆಂಗೆ ಗೊತ್ತಾಗತ್ತೆ ರೀ? ಈ ಸಿದ್ದರಾಮಯ್ಯ ಮಾಡ್ರಂತೆ ಅವರು ಮಾಡೋಗಲ್ಲ. ಈಗ ಸರ್ಕಾರನ ಸ್ವಲ್ಪ ಈಗ ರೈತರ ಸಾಲನೂ ಸ್ವಲ್ಪ ಮನ್ನಾ ಆಗಲಿಲ್ಲ. ಮತ್ತು ರೈತರಿಗೆ ಅದೊಂದು ತಪ್ಪು ಮಾಡ್ಯಾರ ರೀ ಸಿದ್ದರಾಮಯ್ಯರು. ಹೆಂಗೆ ಮಾಡ್ಯಾರ ಅಂದ್ರೆ ಈಗೇನು ಶಾಲೆ ಮಕ್ಕಳಿಗೆ ಅಷ್ಟೇ ಫ್ರೀ ಮಾಡ್ಬೇಕಾಯ್ತು ನಮ್ಮ ಪಾಸ್. ಹಿರಿಯ ನಾಗರಿಕರಿಗೆ ಏನು ಪಾಸ್ ಮಾಡ್ರಲ್ಲ, ತಪ್ಪದು. ಹೆಂಗೆ ತಪ್ಪು ಅಂದ್ರೆ ಈಗೇನಾಗೈತೆ, ಕೆಲವು ಮಂದಿ ಗಂಡ ಏನಾರ ಜಗಳಾಗಿ ಎಷ್ಟೋ ಒಗತಾನ ಹರಿದವು. ಒಂದೇ ಮಾತು ಬಂದು ಗಂಡ ಸ್ವಲ್ಪ ತಿಕ್ಕಿದ್ದ ಬಡುಗಳು ಮಾಡಿ ತವ್ರನ್ನ ಕುಂತ ಹೆಣ್ಮಕ್ಳು ಆಗ್ಯಾವ ಘಟನೆಗೆ. ಈ ಶಕ್ತಿ ಯೋಜನೆ ತೆಗಿಬೇಕಂತ ಇದೇನೈತಲ್ಲ, ಶಾಲೆ ಮಕ್ಕಳಿಗೆ ಅಷ್ಟೇ ಮಾಡ್ಬೇಕು, ಇದು ತೆಗಿಬೇಕು. ಹಿರಿಯ ನಾಗರಿಕ ತೆಗಿಬೇಕು. ಯಾಕಂತಂದ್ರೆ ಶಾಲೆ ಮಕ್ಳಿಗೆ ಮಾಡಿದ್ರೆ ನೆನೆಸ್ತಾರೆ ನಾಳೆ. ಯಾಕಂತಂದ್ರೆ ಸಿದ್ದರಾಮಯ್ಯ ಸಾಹೇಬರು ಹಿಂಗಿದ್ದಾಗ ನಾವು ಶಾಲೆ ಕಲಿತೀವಪ್ಪ, ನಾವು ಬಡ್ದು ಇದ್ದು ಅನ್ಕಮ್ಮೆ ನಾವು ತಂದೆ ತಾಯಿ ದುಡಿದಿದ್ರೆ
ಫ್ರೀ ಅಡ್ಡಾಡಿ ಕಾಲೇಜ್ ಕಲ್ತೀವಿ ಅನ್ನೋದು ಹೆಸರು ಉಳಿತೈತಿ. ಈಗ ಯಾವ ಸರ್ಕಾರ ಬಂದ್ರೆ ರಾಜ್ಯದಾಗ ಚಲೋ ಅಂತೀರಿ? ಈಗ ಇವ್ರು ಈ ಸದ್ಯ ಮಾತ್ರ ನಮ್ಮ ಕಾಂಗ್ರೆಸ್ನವ್ರು ಏನು ಮಾಡ್ಯಾರ ಸಲ್ವತ್ತಂಗಾರ ಕೊಟ್ರ, ಈಗ ಭಾಗ್ಯಲಕ್ಷ್ಮಿ ಕೊಟ್ರ, ಬಸ್ ಫ್ರೀ ಕೊಟ್ರ, ಮತ್ತು ಅಕ್ಕಿದು ಮತ್ತು 5 kg ಕೇಂದ್ರ ಸರ್ಕಾರದ 10 kg ಅಕ್ಕಿ ಕೊಟ್ರ. ಒಟ್ಟು ಯಾವಾಗಲೂ ಕಾಂಗ್ರೆಸ್ ಸರ್ಕಾರ ಇರ್ಬೇಕಂತಾರೋ ಬದಲಾವಣೆ ಮಾಡ್ಬೇಕಂತೀರಿ? ಅಲ್ಲ ಮಾಡಾಕೇನೈತೆ ರೀ, ನಾವು ಹೇಳ್ರಿ ಅವ್ರ ಹಣೆ ಬರ. ಈಗ ಜನ ಬೆಂಬಲ ಯಾಕಂತಂದ್ರೆ ಕೆಲವು ಮಂದಿ ಇವು ತಿಂದ್ರೆ ಏನಾಯ್ತು ಅಂದ್ರೆ ಹಾಕ್ಬೋದು, ಮತ್ತು ಕೆಲವು ಮಂದಿ ಮಳೆ ಅಂತೇಳಿ ಸುಮಾರು ಮಳೆ ಅಂತ ಅನ್ನೋ ಮಂದಿ ಇರ್ತೈತಿ. ಅದನ್ನ ಯಾರು ಹೇಳ್ತಾರೆ ಸರ್? ಆರಂಭ ಬರಬೇಕು. ಯಾಕಂತ ಅಂತಂದ್ರೆ ಈ ಸಲ ಇಲ್ಲಿ ಕಾಂಗ್ರೆಸ್ ಬರೋದಂತೀರಿ? ಈ ಸಲ ಕಾಂಗ್ರೆಸ್ ಐತೆ ರೀ. ನೀವು ಅದಕ್ಕೆ ಬೆಂಬಲ ಮಾಡ್ತೀರಿ? ನಮ್ಮದು ಕಾಂಗ್ರೆಸ್ ಐತೆ ಬಿಡ್ರಿ. ಇದು ಏನೋ ಇವರು ಅಂಗಡಿ ಮಾಲಕರ ಅವರು ತಮ್ಮ ಮನಸ್ಸಿನ ಮಾತನ್ನು ಹೊರಹಾಕಿದ್ದಾರೆ. ಇಲ್ಲೇ ಏನೋ ಇಲ್ಲೊಬ್ಬರು ಲಾರಿ ಚಾಲಕರಿದ್ದಾರೆ, ಅವರನ್ನು ಈಗ ಮಾತಾಡ್ಸೋ ಪ್ರಯತ್ನ ಮಾಡ್ತೀನಿ. ಈಗ ನಿಮ್ಮ ಹೆಸರೇನು, ನಿಮ್ಮದು ಯಾವ? ನನ್ನ ಹೆಸರು ಮೈಬೂಬ್ ಮುಲ್ಲಾ ಭಗವತಿ. ಸರ್ವಧರ್ಮಂ ಏಕ್ತಾ ಭಾವಂ ಅನ್ನೋದು ದರೊಂದು ಯಾವುದೇ ಪಕ್ಷಗಳಾಗಲಿ, ಇವತ್ತು ಹಿಂದೂ ಆಗಲಿ, ಮುಸಲ್ಮಾನ ಆಗಲಿ, ಕ್ರಿಶ್ಚಿಯನ್ಸ್ ಆಗಲಿ, ಸಿಖ್ ಆಗಲಿ, ಇವರು ಕ್ರೋಧ ಭಾವನೆಗಳಿರ್ತೀವಿ. ಅವನು ಸ್ವಲ್ಪ ಅದು ತಿಳಿಲಾರ್ದ ಹುಡುಗರು ಮಾಡ್ತಿರ್ತಾರೆ, ಯಾವುದೇ ಧರ್ಮದವರಾಗಲಿ. ಇದು ಅತಿ ಆಕರ್ಷಕ ಯಾಕೆ ಇದನ್ನು ಮುಂದುವರಿಸ್ತಾರೆ. ಆಮೇಲೆ ಇವರ ಸರ್ಕ್ಯುಲೇಷನ್, ಇವರ ಸಾಗಾಗೋ ಸಲುವಾಗಿ ಅಣ್ಣ ತಮ್ಮರ್ಗತೆ ಇರ್ತೀವಿ ನಾವು ಈ ನಮ್ಮ ಭಾರತ ದೇಶದಾಗ. ಇವರು ದೇಶ ಮುನ್ನಡೆಸಿ ಸಲುವಾಗಿ ಮಾಡಬೇಕು, ಅಥವಾ ಇದು ಜಾತಿ ಒಳಗೆ ಜಗಳ ಹಚ್ಚೋದು ಮಾಡ್ತಾರಲ್ರಿ. ಇದು ಈಗ ರಾಜಕೀಯ ಸಂಬಂಧ ಮಾಡ್ತಾರಂತಾರೋ ಅಥವಾ ಅವ್ರವ್ರ ವೈಯಕ್ತಿಕ ಲಾಭ ಸಂಬಂಧ ಮಾಡ್ತಾರಂತ? ವೈಯಕ್ತಿಕ ಲಾಭ ಸಲುವಾಗಿ